ಕೊಟ್ಟಿದ್ದೀವಿ, ನಮ್ಮ ಸಮಾಜಕ್ಕೆ ಏನು ಕೊಡುಗೆ ಕೊಟ್ಟಿದ್ದೀವಿ, ನಮ್ಮ ಊರಿಗೆ ಏನು ಕೊಡುಗೆ ಕೊಟ್ಟಿದ್ದೀವಿ, ನಮ್ಮ ತಾಲೂಕಿಗೆ ಏನು ಕೊಟ್ಟಿದ್ದೀವಿ, ನಾವು ನಮ್ಮ ದೇಶಕ್ಕೆ ಏನು ಕೊಡುಗೆ ಕೊಟ್ಟಿದ್ದೀವಿ, ನಮ್ಮ ಸಂಸಾರಕ್ಕೆ ನಾವು ಏನು ಕೊಡುಗೆ ಕೊಟ್ಟಿದ್ದೀವಿ, ನಮ್ಮ ಜನಾಂಗಕ್ಕೆ ಏನು ಕೊಡುಗೆ ಕೊಟ್ಟಿದ್ದೀವಿ ಅನ್ನೋದನ್ನ ನಾವು ಮೊದಲಾಗಿ ನಾವು ಅರ್ಥ ಮಾಡ್ಕೋಬೇಕು. ಅದರಿಂದ ದಯಮಾಡಿ ಈ ಒಂದು ಇಂಥ ಒಂದು ಸಂದರ್ಭದಲ್ಲಿ ನಾವೇನು ಮಾನವ ಜನ್ಮ ಹುಟ್ಟಿದ್ದೀವಿ, ನಮ್ಮ ಮುಂದಿನ ಪೀಳಿಗೆಗೆ ನಾವೇನು ಕೊಟ್ಟು ಹೋಗ್ತೀವಿ, ಮುಂದಿನ ಪೀಳಿಗೆಗೆ ನಾವೇನು ಬಿಟ್ಟು ಹೋಗ್ತೀವಿ ಅನ್ನೋದೇ ಮುಖ್ಯ. ಆ ಒಂದು ಉದ್ದೇಶದಲ್ಲಿ ನಾವು ಒಂದು ಚಿಕ್ಕ ಒಂದು ಸಮುದಾಯ ಅಂತೀವಿ. ಚಿಕ್ಕ ಸಮುದಾಯ ಅಲ್ಲ ಇದು. ಇವತ್ತು ಒಂದು ವಿಶ್ವಕರ್ಮ ಸಮುದಾಯ ಇವತ್ತು ಒಂದು ಸಣ್ಣ ಮಕ್ಕಳು ಹುಟ್ರೆ ಅಲ್ಲಿ ಕಿವಿ ಚುಚ್ಕೊಂಬನ್ನಿ ಅಂತಾರೆ. ಇವತ್ತು ಹೊಲಕ್ಕೆ ಹಾಲು ಕಟ್ಟಬೇಕು ಅಂದ್ರೆ ಅಲ್ಲಿ ಹೋಗಿ ನೇಣು ನೋಡಿಸ್ಕೊಂಬನ್ನಿ ಅಂತಾರೆ. ದೇವರಿಗೆ ಒಂದು ದೃಷ್ಟಿಯನ್ನು ಕೊಡುವಂತ ಸಮಾಜ ಅಂದ್ರೆ ಇವತ್ತು ವಿಶ್ವಕರ್ಮ ಸಮಾಜ. ನಾವಂತ ಸಮಾಜದಲ್ಲಿ ಹುಟ್ಟಿ ನಾವು ಹಿಂದಕ್ಕೆ ಹೋಗ್ಬೇಕು, ನಮ್ಮ ಸಮಾಜದಲ್ಲಿ ಯಾಕೆ ನಾವು ಹಿಂದೆ ಹೋಗ್ಬೇಕು? ನಾವೆಲ್ಲ ಎಲ್ಲ ಸಮುದಾಯದಲ್ಲಿ ನಾವು ಸುಧಾ ಎಲ್ಲ ಒಗ್ಗಟ್ಟಾಗಿ ಹೋಗ್ಬೋದು. ಇದೆಲ್ಲ ನೀವೆಲ್ಲ ತುಂಬಾ ಧೈರ್ಯ ತಗೋಬೇಕು. ಸಮಾಜದಲ್ಲಿ ನಿಜವಾಗ್ಲೂ ಎಲ್ಲ ಹಿಂದುಳಿದ ಸಮಾಜಕ್ಕೆ ಎಲ್ಲ ಉತ್ತಮ ಸಮಾಜ ಅಂದ್ರೆ ನಿಮ್ಮ ಒಂದು ವಿಶ್ವಕರ್ಮ ಸಮಾಜ. ಯಾಕಂದ್ರೆ ದೇವರಿಗೆ ಸೃಷ್ಟಿ ಕೊಡುವಂತ ಒಂದು ಸಮಾಜ ಅಂದಮೇಲೆ ನಾವು ಯಾಕೆ ಆ ಥರ ಹೆದರ್ಬೇಕು ಬೇರೆಯವರಿಗೆ? ಅದರಿಂದ ನೀವೆಲ್ಲ ಒಗ್ಗಟ್ಟಾಗಿ ನೀವೆಲ್ಲ ಒಂದು ಒಳ್ಳೆ ಸಂಘಟನೆ ಮಾಡೋದಾದ್ರೆ ನಿಜವಾಗ್ಲೂ ನಿಮ್ಮ ಸಮಾಜದಲ್ಲಿ